ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಿ ರೋದನ ಕೇಳಿ ವನ ಮರುಗಿ ಗುರುಸುತನ ಹಾರ್ ಹಿಡಿದು ಶಿರೋರತ್ನ ಕಿತ್ತಿ ತೆಗೆದ, ನೀರೊಳಗಿದ್ದ ದುರ್ಯೋಧನನ ಹೊರಗೆಡಹಿ ಊರುದ್ವಯವ ತನ್ನ ಗದೆಯಿಂದ ಮುರಿದ ಎಂಬ ವಿಚಾರವನ್ನು ಹೇಳ್ತಾರೆ. ಭೀಮಸೇನನ ಪಾತ್ರ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಎಷ್ಟು ಅಂದರೆ 11 ಅಕ್ಷೋಹಿಣಿ ಸೈನ್ಯ. ಕೌರವರ 11 ಅಕ್ಷೋಹಿಣಿ ಸೈನ್ಯದಲ್ಲಿ 6 ಅಕ್ಷೋಹಿಣಿ ಸೈನ್ಯವನ್ನು ಭೀಮನೇ ಕೊಂದದ್ದು. ಇನ್ನು 5 ಅಕ್ಷೋಹಿಣಿ ಸೈನ್ಯ ಅರ್ಜುನ ಕೊಂದದ್ದು. 11 ಅಕ್ಷೋಹಿಣಿ ಸೈನ್ಯಗಳು ಭೀಮ ಅರ್ಜುನರು ಇತರರಿಗೋಸ್ಕರ ಉಳಿಸಿದಂತಹ ಕೆಲವು ಸೈನ್ಯ. ಅಭಿಮನ್ಯು, ದುಸ್ಸದ್ಯುಮ್ನ ಮುಂತಾದವರು ಕೊಂದವರು. ಪ್ರಧಾನವಾಗಿ 6 ಅಕ್ಷೋಹಿಣಿ ಸೈನ್ಯವನ್ನು ಭೀಮ, 5 ಅಕ್ಷೋಹಿಣಿ ಸೈನ್ಯವನ್ನು ಅರ್ಜುನ ಸದೆಬಡೆದಿದ್ದಾರೆ. ಅಶ್ವತ್ಥಾಮ 4 ಅಕ್ಷೋಹಿಣಿ ಸೈನ್ಯವನ್ನು ಕೊಂದಿದ್ದಾನೆ. ಪಾಂಡವರ ಪಕ್ಷ ಇರತಕ್ಕಂಥ 7 ಅಕ್ಷೋಹಿಣಿ ಸೈನ್ಯದಲ್ಲಿ 4 ಅಕ್ಷೋಹಿಣಿ ಸೈನ್ಯ. 3 ಅಕ್ಷೋಹಿಣಿ ಸೈನ್ಯದಲ್ಲಿರತಕ್ಕಂತಹ ಸೈನಿಕರನ್ನು ದ್ರೋಣ, ಕರ್ಣ, ದುರ್ಯೋಧನ ಮುಂತಾದವರು ಕೊಂದಿದ್ದಾರೆ. ಹೀಗೆ ಪಾಂಡವರು ಕೌರವರನ್ನು ಸದೆಬಡಿದು ಸಂತಸ ಪಡ್ತಾ ಇದ್ದಾಗ ದುರ್ಯೋಧನ ಓಡಿ ಹೋಗಿದ್ದಾನಲ್ಲ. ಎಲ್ಲಿ ಹೋದ ಅವನು? ದ್ವೈಪಾಯನ ಸರೋವರದಲ್ಲಿ ಜಲಸ್ತಂಭನ ಮಾಡ್ತಾ ಮಂತ್ರಗಳನ್ನು ಜಪಿಸ್ತಾ ಕೂತ್ಕೊಂಡಿದ್ದಾನೆ. ದೂರ್ವಾಸರು ಅವನಿಗೆ ಉಪದೇಶ ಮಾಡಿದ್ದಾರೆ ಜಲಸ್ತಂಭನ ಮಂತ್ರವನ್ನು. ಒಂದು ವೇಳೆ ನೀರಲ್ಲಿ ಮುಳುಗಿ ಸತ್ತರೆ ಅವರನ್ನು ಬದುಕಿಸ್ಬೋದು ಆ ಮಂತ್ರದಿಂದ. ಅಂತಹ ಮಂತ್ರವನ್ನು ಪಠಿಸ್ತಾ ಜಲಸ್ತಂಭನ ಮಾಡಿ ಆ ಮಂತ್ರ ಜಪಿಸ್ತಾ ಮುಳುಗಿದ್ದ ನೀರಲ್ಲಿ. ಆ ಮಂತ್ರವನ್ನು 7 ದಿನಗಳ ಕಾಲ ಜಪಿಸಿದರೆ ಸತ್ತ ಕೌರವರ ಸೈನ್ಯವೆಲ್ಲ ಮತ್ತೆ ಬದುಕ್ತದಂತೆ. ಅಷ್ಟು ಸಾಮರ್ಥ್ಯ ಇದೆ ಆ ಮಂತ್ರಕ್ಕೆ. ಆ ಮಂತ್ರವನ್ನು ದುರ್ಯೋಧನ ದುರ್ವಾಸರಿಂದ ಉಪದೇಶ ಪಡೆದಿದ್ದಾನೆ. ಹಾಗಾಗಿ ಅವನು ಹೆದರಿ ಕುಳಿತುಕೊಂಡಿದ್ದು ಮಾತ್ರ ಅಲ್ಲ, ಅಲ್ಲಿ ಕುಳಿತುಕೊಂಡು 7 ದಿನಗಳ ಕಾಲ ಆ ಮಂತ್ರವನ್ನು ಜಪಿಸಿದರೆ ಸತ್ತ ಕೌರವ ಸೈನ್ಯ ಎಲ್ಲ ಮತ್ತೆ ಬದುಕ್ತಾ ಇತ್ತು. ಹಾಗೆ ಮಾಡಿದರೆ ಎಲ್ಲರೂ ಅವಧ್ಯರಾಗಿ ಬಿಡ್ತಾ ಇದ್ರು. ಈ ಒಂದು ದುರ್ಯೋಧನನ ವಿದ್ಯಾಬಲವನ್ನು ತಿಳಿದಂತಹ ಪಾಂಡವರು ಕೂಡಲೇ ದುರ್ಯೋಧನನ ಹುಡುಕ್ತಾ ದ್ವೈಪಾಯನ ಸರೋವರಕ್ಕೆ ಬರ್ತಾರೆ. ಅದೇ ಸಮಯದಲ್ಲಿ ಸರೋವರದಿಂದ ಮೇಲೆದ್ದಂತಹ ದುರ್ಯೋಧನ ಅಶ್ವತ್ಥಾಮ, ಕೃಪಾಚಾರ್ಯರೊಂದಿಗೆ, ಕೃತವರ್ಮನೊಂದಿಗೆ ವಿಚಾರ ಮಾಡ್ತಾ ಇರ್ತಾನೆ. ಏನೋ ವಿಚಾರ ಮಾಡ್ತಾ ಇರ್ತಾನೆ. ಯಾವಾಗ ಕೃಷ್ಣ, ಭೀಮ, ಅರ್ಜುನರು ಬಂದರೋ ನೋಡಿದ ಕೂಡಲೇ ಆ 3 ಮಂದಿ ದುರ್ಯೋಧನ, ಅಶ್ವತ್ಥಾಮ ಮತ್ತು ಕೃಪ, ಈ 3 ಕೂಡ ಓಡಿ ಹೋಗ್ಬಿಡ್ತಾರೆ. ದುರ್ಯೋಧನನ ಕರೀತಾನೆ. ನಿಷ್ಠುರವಾಗಿರ್ತಕ್ಕಂಥ ಮಾತುಗಳಿಂದ ಯುದ್ಧಕ್ಕೆ ಆಹ್ವಾನಿಸ್ತಾನೆ. ಆಗ ಸಹಿಸಲಾರದ ದುರ್ಯೋಧನ ಕೋಲಿನಿಂದ ಪೆಟ್ಟು ತಿಂದಂತಹ ಸರ್ಪದ ಹಾಗೆ ಬುಸುಗುಟ್ಟುತ್ತಾ ನಾನು ತಪಸ್ಸಿಗಿಂತ ಕಾಡಿಗೆ ಹೋಗ್ತೇನೆ, ಎಲ್ಲ ಪೃಥ್ವಿಯನ್ನು ನೀನೇ ಆಳಿಕೋ ಅಂತ ಹೇಳ್ತಾನೆ. ಆಗ ಧರ್ಮರಾಜ ಹೇಳ್ತಾನೆ, ಸಂಧಿಗೋಸ್ಕರ ಕೃಷ್ಣ ಬಂದಾಗ ಸೂಜಿ ಮೊನೆಯಷ್ಟು ಭೂಮಿಯನ್ನು ಪಾಂಡವರಿಗೆ ನಾನು ಕೊಡೋದಿಲ್ಲ ಅಂತ ಹೇಳಿದಂತಹ ನೀನು ಇವತ್ತು ಭೀಷ್ಮ ದ್ರೋಣರನ್ನೆಲ್ಲ ಸಾಯಿಸಿ ಈ ಎಲ್ಲವನ್ನು ಕೂಡ ಈಗ ಕೊಡ್ಲಿಕ್ಕೆ ಆಗ್ತದ? ನಿನ್ನನ್ನು ಕೊಲ್ಲದೆ ನಾವು ಈ ಪೃಥ್ವಿಯನ್ನು ಪಡ್ಕೊಳ್ಳಿಕ್ಕೆ ಆಗ್ತದ? ಈ ನಿನ್ನ ಒಂದು ಹಠಮಾರಿತನ. ನಾವು ಕೇವಲ 5 ಗ್ರಾಮ ಕೇಳಿದ್ವಿ, ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡೋದಿಲ್ಲ ಅಂಥೇಳಿ ಭೀಷ್ಮದ್ರೋಣಾದಿ ಹಿರಿಯರನ್ನೆಲ್ಲ ಸಾಯಿಸಿ ಇವತ್ತು ನೀನು ಪೃಥ್ವಿನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದೆಯಲ್ಲ, ಅದನ್ನು ನಾವು ತೆಗೆದುಕೊಳ್ಳೋದಿಲ್ಲ. ನಿನ್ನನ್ನು ಕೊಲ್ಲದೆ ನಾವು ಈ ಪೃಥ್ವಿಯನ್ನು ತೆಗೆದುಕೊಳ್ಳೋದಿಲ್ಲ.
ನೀನು ಈ ಕುರುಕುಲದಲ್ಲಿ ಹುಟ್ಟಿದವನಲ್ಲ ಅಂತ ತೋರುತ್ತೆ ಅಂತ ಧರ್ಮಜ ಕೊಂಕು ಮಾತುಗಳಿಂದ ಅವನನ್ನು ತಿವಿತಾನೆ. ಆಗ ದುರ್ಯೋಧನಿಗೆ ಕೋಪ ಬರುತ್ತೆ. ಆಗ ದುರ್ಯೋಧನ ಜಲಸ್ತಂಭನ ಬಿಟ್ಟು ನಿಟ್ಟುಸಿಡುತ್ತಾ ಮೇಲೆ ಬರ್ತಾನೆ. ಕಿರೀಟ ಇಲ್ಲ, ಕವಚ ಇಲ್ಲ, ಏನಿಲ್ಲ, ಏಕಾಕಿ. ನೀವು ಕವಚ ಶಿರಸ್ತ್ರಾಣದಿಂದ ಕೂಡಿದ ಬಹಳ ಮಂದಿ ಇದ್ದೀರಿ, ಹೀಗಿದ್ದರೂ ನಾನು ಒಬ್ಬನೇ ಇದ್ದೇನೆ. ಎಲ್ಲ ಕವಚ ಶಿರಸ್ತ್ರಾಣ ಆಯುಧಗಳಿಂದ ಸಹಿತರಾಗಿರ್ತಕ್ಕಂಥ ನೀವೆಲ್ಲರೂ ನನ್ನ ಒಬ್ಬನಿಗೆ ಸಮ ಅಷ್ಟೇ ಅಂತ ಹೀಗೆಲ್ಲ ಮಾತಾಡ್ತಾ ನನಗೇನು ಹೆದರಿಕೆ ಇಲ್ಲ, ಬನ್ನಿ ಅಂತಾನೆ. ಆಗ ಧರ್ಮರಾಜ ಆಯ್ತಪ್ಪ, ಕವಚ ಧಾರಣ ಮಾಡೋದು, ಕವಚ ಕೊಡ್ತೇವೆ ಅಂತಾರೆ. 5 ನೀನು ವಯಸ್ಸರೊಂದಿಗೆ ಯುದ್ಧ ಮಾಡು, ನಾವೆಲ್ಲರೂ ನಿನ್ನ ಮೇಲೆ ಆಕ್ರಮಣ ಮಾಡೋದಿಲ್ಲ. 5 ನಿನಗೆ ಯಾರ ಜೊತೆ ಯುದ್ಧ ಮಾಡಬೇಕಂತಿದೆ ಅಂತ ಒಬ್ಬರ ಜೊತೆಗೆ ಯುದ್ಧ ಮಾಡು. ನಮ್ಮಲ್ಲಿ ಒಬ್ಬರನ್ನು ಕೊಂದು ನೀನು ರಾಜ್ಯವನ್ನು ಅನುಭವಿಸು. ಒಬ್ಬರನ್ನು ಕೊಂದರೂ ಸಾಕು, ನಾವು ಮತ್ತೆ ಈ ರಾಜ್ಯ ಸ್ವೀಕಾರ ಮಾಡೋದಿಲ್ಲ. 5 ಜನರಲ್ಲಿ ಒಬ್ಬರನ್ನು ಕೊಂದರೂ ಕೂಡ ನಾವು ಉಳಿದವರು ಕಾಡಿ ಹೋಗ್ತೇವೆ. ಆದ್ದರಿಂದ ನೀನು ಯಾರನ್ನು ಬೇಕಾದರೂ ಆಯ್ಕೆ ಮಾಡ್ಕೋ, ನಿನ್ನ ಯಾರು ಇಷ್ಟವೋ ಅವರೊಂದಿಗೆ ಯುದ್ಧ ಮಾಡು. ನೀನು ಅವರನ್ನು ಕೊಂದರೆ ನಾವು ಕಾಡಿಗೆ ಹೋಗ್ತೇವೆ, ನೀನು ಸತ್ತರೆ ನಾವು ಸರ್ವ ಪೃಥ್ವಿಯನ್ನು ಅನುಭವಿಸ್ತೇವೆ. ಯಾವ ಆಯುಧದಿಂದ ಶತ್ರುಗಳನ್ನು ಗೆಲ್ಲಲು ಬಯಸ್ತೀಯೋ ಅಂಥ ಆಯುಧ ಬೇಕಾದ್ರೆ ತೆಗೆದುಕೋ ಅಂತ ಆಯುಧ ಕೊಡ್ಲಿಕ್ಕೆ ಹೋಗ್ತಾನೆ. ಆಗ ದುರ್ಯೋಧನ, ಧರ್ಮರಾಜ ನೀನು ದುರ್ಬಲ, ನಿನ್ನ ಜೊತೆಗೆ ನಾನು ಹೋರಾಡೋದು. ಇನ್ನು ಅರ್ಜುನ, ನೀನು ಅರ್ಜುನ, ನಕುಲ, ಸಹದೇವ ಈ 4 ಮಂದಿಯೊಂದಿಗೆ ನಾನು ಯುದ್ಧ ಮಾಡೋದಿಲ್ಲ. ನಾನು ಮಾಡೋದಿದ್ದರೆ ಭೀಮನೊಂದಿಗೆ ಮಾಡ್ತೇನೆ. ನನಗೆ ತುಂಬ ಪ್ರಿಯವಾಗಿರುವಂಥದ್ದು ಗದೆ, ಅಂತಹ ಗದೆ ಹಿಡಿದು ಭೀಮನೊಂದಿಗೆ ಹೋರಾಡ್ತೇನೆ. ಈ ಮಾತನ್ನು ಕೇಳಿದ ಕೂಡಲೇ ಭೀಮಸೇನ ದುರ್ಯೋಧನನ ಗದೆಗಿಂತಲೂ 1.5 ಪಟ್ಟು ಭಾರ ಇರತಕ್ಕಂತಹ ಗದೆ ಹಿಡಿದುಕೊಂಡು ವೀರಾವೇಶದಿಂದ ಯುದ್ಧ ಸನ್ನದ್ಧನಾಗಿ ನಿಂತುಕೊಳ್ತಾನೆ. ಭೀಮ ದುರ್ಯೋಧನರಿಗೆ ಘೋರವಾಗಿರತಕ್ಕಂತಹ ಗದಾಯುದ್ಧ ಆರಂಭವಾಗುತ್ತೆ. ಯುದ್ಧ ಮಧ್ಯದಲ್ಲಿ ದುರ್ಯೋಧನ ಭೀಮನನ್ನು ವಂಚಿಸಬೇಕು ಅಂತ ತಲೆ ಕೆಳಗೆ ಮಾಡಿ ಯುದ್ಧ ಮಾಡ್ತಾನೆ, ಏನೇನೋ ಮಾಡ್ತಾನೆ. ಅದೇ ಕ್ಷಣಕ್ಕೆ ಕೃಷ್ಣನ ಅನುಜ್ಞೆಯನ್ನು ಪಡೆದು ಭೀಮಸೇನ ಅವನ ನಾಭಿಯ ಹಿಂಭಾಗದ ಪೃಷ್ಠಮೂಲಕ್ಕೆ ಗದೆಯಿಂದ ಹೊಡಿತಾನೆ. ಕೂಡಲೇ 2 ತೊಡೆಗಳು ಮುರಿದು ಬೀಳ್ತವೆ. ದುರ್ಯೋಧನ ಕುಸಿದು ಬೀಳ್ತಾನೆ. ದ್ರೌಪದಿಗೆ ತೊಡೆ ತೋರಿಸಿದ ಇವನು ದ್ಯೂತ ಸಭೆಯಿಂದ ಹೊರಡುವಾಗ ತನ್ನ ನಡೆಯನ್ನು ಅಣಕಿಸಿ ಅಪಹಾಸ್ಯ ಮಾಡಿದ್ದ. ಹೀಗೆ 2 ಬಾರಿ ಒಂದೊಂದು ತೊಡೆಯನ್ನು ಮುರಿಯುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ, 2 ಬಾರಿ ಒಂದೊಂದು ತೊಡೆಯನ್ನು. ಹಾಗಾಗಿ ಭೀಮಸೇನ ನಾಭಿಯ ಕೆಳಗೂ ಅಲ್ಲದೆ ಮೇಲೂ ಅಲ್ಲದೆ ನಾಭಿ ಸಮಪ್ರದೇಶದ ಮಧ್ಯಕ್ಕೆ ಬೆನ್ನುಬುಡದಲ್ಲಿ ಹೊಡೆದು ಒಂದೇ ಪ್ರಹಾರದಲ್ಲಿ 2 ತೊಡೆಗಳನ್ನು ಮುರಿದು ಬಿಡ್ತಾನೆ. 2 ತೊಡೆ ಒಂದೇ ಪ್ರಹಾರದಲ್ಲಿ ಮುರಿದು 2 ಪ್ರತಿಜ್ಞೆಗಳನ್ನು ಏಕಾಲದಲ್ಲಿ ಪೂರೈಸ್ತಾನೆ. ಇದು ಪ್ರತಿಜ್ಞಾಪಾಲನೆ ಧರ್ಮ. ದುಷ್ಟರಲ್ಲಿ ಪ್ರತಿಜ್ಞಾಪಾಲನೆ ಮಹಾಧರ್ಮ ಅಂತ ಹೇಳ್ತಾರೆ. ಈ ಧರ್ಮ ರಹಸ್ಯವನ್ನು ಕೃಷ್ಣ ಭೀಮರು ಮಾತ್ರ ತಿಳಿದಿರತಕ್ಕಂಥವ್ರು, ಉಳಿದವರಿಗೆ ಅದು ಅರ್ಥ ಆಗುವುದಿಲ್ಲ. ಈ ನಾಭಿ ಸಮ ಪ್ರದೇಶಕ್ಕೆ ಗದಾಪ್ರಹಾರ ಮಾಡಿದ್ದನ್ನು ಆಕ್ಷೇಪಿಸ್ತಾನೆ ಅವನು. ಗದಾಯುದ್ಧದ ನಿಯಮ ಅಲ್ಲ ಅದು. ಆದರೆ ದುಷ್ಟರಲ್ಲಿ ಈ ಮಾಡಿದ ಪ್ರತಿಜ್ಞೆ ಉಂಟಲ್ಲ, ಆ ಪ್ರತಿಜ್ಞೆಯನ್ನು ಪಾಲನೆ ಮಾಡುವಂಥದ್ದೇ ಮಹಾಧರ್ಮ. ಆದ್ದರಿಂದ ನಾಭಿ ಪ್ರದೇಶಕ್ಕೆ ಗದಾಪ್ರಹಾರ, ನಾಭಿಯ ಸಮಪ್ರದೇಶಕ್ಕೆ ಆ ಗದಾಪ್ರಹಾರ ಮಾಡಿದ್ದರಿಂದ ಗದಾಯುದ್ಧದ ನಿಯಮವನ್ನೇನು ಮೀರಲಿಲ್ಲ. ಆದರೆ ಈ ರಹಸ್ಯಗಳನ್ನು ಅರಿಯದವರು, ಗದಾಯುದ್ಧದ ರಹಸ್ಯ ಗೊತ್ತಿಲ್ಲದೆ ಇದ್ದವ್ರು ಹೇಳ್ತಾರೆ ನಾಭಿ ಸಮಪ್ರದೇಶಕ್ಕೆ ಗದಾಪ್ರಹಾರ ಮಾಡಬಹುದು, ಅದೇನು ಗದಾಯುದ್ಧ ನಿಯಮದ ಉಲ್ಲಂಘನೆ ಅಲ್ಲ. ಆ ಗದಾಯುದ್ಧ ನಿಯಮಗಳನ್ನು ಸರಿಯಾಗಿ ತಿಳಿದವರು, ಅದರ ರಹಸ್ಯಗಳನ್ನು ಸರಿಯಾಗಿ ತಿಳಿದವರು ಗದಾಯುದ್ಧದ ನಿಯಮವನ್ನು ಮೀರಿ ಭೀಮಸೇನ
ನಾಭಿಯ ಕೆಳಭಾಗದಲ್ಲಿ ಹೊಡೆದ. ನಾಭಿ ಕೆಳಭಾಗದಲ್ಲಿ ಹೊಡೆದಿಲ್ಲ, ನಾಭಿಯ ಸಮಭಾಗದಲ್ಲಿ, ಸಮಾನ ಪ್ರದೇಶದಲ್ಲಿ, ಸಮಪ್ರದೇಶಕ್ಕೆ ಹೊಡೆದಿದ್ದಾನೆ ಅವನು. ನಾಭಿಯ ಸಮಪ್ರದೇಶ ಹಿಂಭಾಗಕ್ಕೆ ಹೊಡೆದಿದ್ದಾನೆ, ನಾಭಿ ಕೆಳಗೆ ಹೊಡೆದಿಲ್ಲ. ಅದನ್ನು ಕೆಲವರು ಅಧರ್ಮ ಅಂತ ಭಾವಿಸಿದ್ರು. ಅಂಥವರ ಸಂದೇಹ, ಲೋಕ ನಿಂದೆ, ಅದನ್ನು ನಿವಾರಿಸಲಿಕ್ಕೋಸ್ಕರವಾಗಿ ಶ್ರೀಕೃಷ್ಣ ಇದನ್ನು ಆಪದ್ಧರ್ಮ ಅಂತ ವರ್ಣಿಸ್ತಾನೆ. ಈ ಭೀಮ ದುರ್ಯೋಧನ ತೊಡೆ ಮುರಿತೇನೆಂದ ಪ್ರತಿಜ್ಞೆ ಮಾಡಿದ್ದ. ಆ ಪ್ರತಿಜ್ಞೆಯನ್ನು ಪಾಲಿಸೋ ಧರ್ಮ. ಪ್ರತಿಜ್ಞಾ ಪಾಲನ ಮಾಡದೆ ಹೋದರೆ ಅಧರ್ಮ. ಗದಾಯುದ್ಧದ ನಿಯಮದಂತೆ ನಾಭಿಯ ಕೆಳಗೆ ಹೊಡೆಯೋದು ಅಧರ್ಮ. ಈ ಅಧರ್ಮ ಮಾಡದಿದ್ದರೆ ಪ್ರತಿಜ್ಞಾಭಂಗ ರೂಪವಾಗಿರತಕ್ಕಂಥ ಮಹಾ ಅಧರ್ಮವಾಗತ್ತೆ. ಇಂತಹ ಆಪತ್ಕಾಲದಲ್ಲಿ ಗದಾಯುದ್ಧದ ನಿಯಮವನ್ನು ಮೀರುವಂತಹ ಅಲ್ಪ ಅಧರ್ಮವನ್ನು ಮಾಡಿ ಪ್ರತಿಜ್ಞಾಪಾಲನ ರೂಪ ಮಹಾಧರ್ಮವನ್ನು ಉಳಿಸ್ಕೊಳ್ಬೇಕು. ಹೀಗೆ ಭೀಮ ಅಲ್ಲ, ಅಧರ್ಮ ಮಾಡಿದರೂ, ಇಂತಹ ಒಂದು ಅಧರ್ಮ ಮಾಡಿದರೂ ಕೂಡ ಅದು ಆಪದ್ಧರ್ಮವಾದ್ದರಿಂದ ಅದು ಧರ್ಮನೇ ಎಂಬುದಾಗಿ ಕೃಷ್ಣ ಅಲ್ಲಿ ಪ್ರತಿಪಾದನೆ ಮಾಡ್ತಾನೆ. ಭೀಮ ಯಾವ ಅಧರ್ಮವನ್ನು ಮಾಡಿಲ್ಲ. ಹೀಗೆ ತೊಡೆ ಮುರಿತು ಕೆಳಗೆ ಬಿದ್ದ, ವೇದನೆ ಅನುಭವಿಸ್ತಾ ಇದ್ದಾನೆ ದುರ್ಯೋಧನ. ಅವನನ್ನು ಕುರಿತು ಭೀಮ ಹೇಳ್ತಾನೆ, ದುಷ್ಟ ದುರ್ಯೋಧನ, ಅಂದು ಜೂಜಾಟದಲ್ಲಿ ಕೃಷ್ಣನನ್ನೇ ಪಣವಾಗಿಡುವಂತ ಹೇಳಿದೆಯಲ್ಲ, ಇದೋ ಅಂದು ಪ್ರತಿಜ್ಞೆ ಮಾಡಿದಂತೆ ಕೃಷ್ಣನನ್ನು ನಿಂದಿಸಿದಂತಹ ಆ ನಿನ್ನ ತಲೆಯನ್ನು ಮರ್ದನ ಮಾಡ್ತೇನೆ ಅಂತ ಹೇಳಿ ಅವನ ತಲೆಯನ್ನು ತನ್ನ ಕಾಲಿನಿಂದ ಒದಿತಾನೆ. ವೃಷಭ ಸೂಕ್ತವನ್ನು ಪಠಿಸ್ತಾನೆ. ವೃಷಭಮ್ಮ ಸಮಾನಾನಾಮಂತ ಸೂಕ್ತ ಇದೆ, ವೃಷಭ ಸೂಕ್ತ ಮಂತ್ರನ ಪಠಿಸ್ತಾ ಭಗವಂತನ ಮಹಿಮೆಯನ್ನು ಕೊಂಡಾಡ್ತಾ ದುರ್ಯೋಧನನ ಮರ್ದನ ಮಾಡ್ತಾ ಅವನು ಮಾಡಿದ ಪುಣ್ಯಗಳನ್ನೆಲ್ಲ ಅಪಹರಿಸ್ತಾನೆ. ಅಂದು ಸಂಧಾನಕ್ಕೆ ಬಂದಾಗ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸುವಂಥ ಯೋಚನೆ ಮಾಡಿದೆಯಲ್ಲ, ಅದರ ಫಲವನ್ನು ಅನುಭವಿಸುವಂತ ಹೇಳಿ ಮತ್ತೊಮ್ಮೆ ಅವನ ತಲೆಯನ್ನು ಕಾಲಿನಿಂದ ಒದ್ದುಬಿಡ್ತಾನೆ. ಇದನ್ನು ನೋಡಿ ಇವಾಗ ಗದಾಯುದ್ಧ ಪ್ರಸಂಗದಲ್ಲೇ ಬಂದಿದ್ದಂತಹ ಬಲರಾಮ ಬರ್ತಾನವಾಗ ಇದು ಅಧರ್ಮ ಅಂತ ಎರಡೂ ಕೈ ಎತ್ತಿ ಹೋಗ್ತಾನೆ. ತನ್ನ ಮುಸರಾಯುಧವನ್ನು ಎತ್ತಿ ಕೋಪದಿಂದ ಭೀಮನ ಮೇಲೆ ಹೊಡ್ಲಿಕ್ಕೆ ಹೋಗ್ತಾನೆ. ಭೀಮ ಅಲುಗಾಡದೆ ಹಾಗೆ ನಿಂತ್ಕೊಳ್ತಾನೆ. ಆಗ ಕೃಷ್ಣ ಬಲರಾಮನನ್ನು ತಡೆದು, ನ್ಯಾಯದಂತೆ ಗದಾಯುದ್ಧ ಮಾಡ್ತಾ ಇದ್ದರೆ ಅವರನ್ನು ಮೋಸದಿಂದ ಹೊಡಿಬಾರದು, ಆದರೆ ವಂಚಕನನ್ನು ವಂಚನೆಯಿಂದ ಕೊಂದರೆ ಅದು ಅಧರ್ಮ ಅಲ್ಲ. ಅಧರ್ಮ ಮಾಡಿದ ದುಷ್ಟರನ್ನು ಅಧರ್ಮ ಮಾರ್ಗದಿಂದ ಕೊಲ್ಲುವುದೇ ಧರ್ಮವಾಗಿರ್ತದೆ. ಪರಸ್ತ್ರೀಯರಿಗೆ ತೊಡೆ ತೋರಿಸ್ತಕ್ಕಂತಹ ಈ ದುಷ್ಟನ ತೊಡೆ ಮುರಿಯುವುದು ಧರ್ಮವೇ ಆಗಿದೆ. ಆದ್ದರಿಂದ ಪ್ರತಿಜ್ಞಾ ಪಾಲನೆ ಎಂಬುದು ಕ್ಷತ್ರಿಯರಿಗೆ ಪರಮಧರ್ಮ. ಅದಕ್ಕಾಗಿ ಆ ಒಂದು ಪರಮಧರ್ಮದ ಒಂದು ಪಾಲನೆಗೋಸ್ಕರವಾಗಿ ಇಂತಹ ದುಷ್ಟರನ್ನು ನಿಯಮ ಮೀರಿ ಕೊಂದರೂ ಕೂಡ ಅದು ಧರ್ಮವೇ ಹೊರತು ಅದು ಅಧರ್ಮ ಅಲ್ಲ ಅಂತ ಕೃಷ್ಣ ಅದನ್ನು ಸಮರ್ಥನೆ ಮಾಡ್ತಾನೆ. ಹಾಗಾಗಿ ಭೀಮ ಏನು ಮಾಡ್ತಾನೆ, ತನ್ನ ಗದಾ ಯುದ್ಧ ನಿಯಮದ ಉಲ್ಲಂಘನೆಯೂ ಮಾಡಬಾರ್ದು, ಎರಡೂ ತೊಡೆಯನ್ನು ಏಕಕಾಲದಲ್ಲಿ ಮುರಿಬೇಕು. ಆ ಬಾಗಿದಾಗ ಆ ಬೆನ್ನು ಬುಡಕ್ಕೆ, ನಾಭಿಗೆ ಸರಿಯಾಗಿ ಬೆನ್ನು ಬುಡಕ್ಕೆ ಹೊಡಿತಾನೆ. ಹೊಡೆದಾಗ ಎರಡೂ ತೊಡೆ ಮುರಿದು ಬೀಳ್ತವೆ. ನಾಭಿಯಿಂದ ಕೆಳಗೆ ಹೊಡಿಲಿಲ್ಲ ಅವನು. ನಾಭಿಯಿಂದ ಕೆಳಗೆ ಹೊಡೆದಿದ್ದರೆ ಅಧರ್ಮ ಆಗ್ತಾ ಇತ್ತು. ನಾಭಿ ಕೆಳಗೆ ಹೊಡೆದಿದ್ದರಿಂದ ಅದು ಅಧರ್ಮ ಆಗಲಿಲ್ಲ. ಮತ್ತು ಮೇಲೆ ಹೊಡೆದಿಲ್ಲ, ಆದ್ದರಿಂದ ಧರ್ಮವೂ ಆಗಲಿಲ್ಲ. ಉಪಾಯದಿಂದ ಪ್ರತಿಜ್ಞೆಯನ್ನು ಪೂರೈಸಿದ್ದಾನೆ ಭೀಮ. ಕೃಷ್ಣನ ಜೂಜಿನಲ್ಲಿ ಪಣವಾಗಿಡಲಿಕ್ಕೆ ಹೇಳಿದ ಅಪರಾಧಕ್ಕೋಸ್ಕರವಾಗಿ ದುರ್ಯೋಧನನ ತಲೆಯನ್ನು ತುಳಿತಾನೆ. ಋಷಭ ಸೂಕ್ತವನ್ನು ಪಠಣ ಮಾಡ್ತಾ ಆ ತಲೆಯನ್ನು ತುಳಿತಾನೆ. ಈ ಒಂದು ಗದಾಯುದ್ಧ ಮಾಡಿ ಊರುಭಂಗ ಮಾಡಿದ್ನಲ್ಲ, ಎಲ್ಲಿಯೂ ಭೀಮ ಅಧರ್ಮವನ್ನು ಮಾಡಲಿಲ್ಲ. ಇದು ಅಧರ್ಮ ಅಂತ ಬಲರಾಮ ಹೇಳ್ತಾನೆ. ಕೃಷ್ಣ ಎಷ್ಟು ಹೇಳಿದರೂ ಇದು ಧರ್ಮ ಅಲ್ಲ, ಇದು ವಂಚನೆ ಅಂಥೇಳಿ ಬಲರಾಮ ದ್ವಾರಕೆಗೆ ನಡೆದು ಬಿಡ್ತಾನೆ. ಆಗ ಯುಧಿಷ್ಠಿರನಿಗೂ ಕೂಡ ಸಂದೇಹ, ಇದು ಅಧರ್ಮವೇನು ಅಂತ. ಆದರೆ ಕೃಷ್ಣ ಅಂದ, ಪಾಪಿಗಳನ್ನು ಅಧರ್ಮದಿಂದಲೇ ಕೊಲ್ಲಬೇಕು ಅಂತ.
ಧರ್ಮರಾಜನಿಗೆ ದುರ್ಯೋಧನ ಪಾಪಿ ಅನ್ನೋದರಲ್ಲಿ ಏನು ಸಂದೇಹ ಇಲ್ಲ. ಆದರೂ ಕೂಡ ನಾವು ತಪ್ಪು ಮಾಡಿದೇನೋ ಅಂತ ಒಂದು ಸಂದೇಹ ಇದೆ ಅವನಿಗೆ. ಭೂಭಾರಣದ ಪೂರ್ಣ ಪುಣ್ಯ ಭೀಮನಿಗೆ ಲಭಿಸಬೇಕು. ಅದಕ್ಕೋಸ್ಕರವೇ ಧರ್ಮರಾಜನಲ್ಲಿ ಸಂದೇಹ ಉಳಿಯುವಂತೆ ಮಾಡಿದ ಕೃಷ್ಣ. ಸಂದೇಹ ಪಟ್ಟಿದ್ದರಿಂದಾಗಿ ಈ ಒಂದು ಭೂಭಾರಹರಣದ ಪೂರ್ಣ ಪುಣ್ಯ ಯುಧಿಷ್ಠಿರಿಗೆ ಬರೋದಿಲ್ಲ. ಅವನಿಗೆ ಸಂದೇಹ, ಹೌದಲ್ಲ ದುರ್ಯೋಧನ ಹಾಗೆ ಕೊಡಬಾರ್ದಿತ್ತಲ್ಲ ಅಂತ ಸಂದೇಹ ಬಂತು ಅವನಿಗೆ. ದುರ್ಯೋಧನ ಕೋಪದಿಂದ ಹೇಳ್ತಾನೆ ಕೃಷ್ಣನಿಗೆ, ಮಹಾಪಾಪಿ ನೀನು. ನಾನು ಯಜ್ಞ ಯಾಗಾದಿಗಳ ಸತ್ಕರ್ಮಗಳನ್ನು ಮಾಡಿದ್ದೇನೆ, ಯಥೇಚ್ಛವಾಗಿ ಸುಖಭೋಗ ಮಾಡಿದ್ದೇನೆ, ರಣರಂಗದಲ್ಲಿ ಹೋರಾಡಿ ಮಡಿತಾ ಇದ್ದೇನೆ, ನಾನು ವೀರ ಸ್ವರ್ಗವನ್ನು ಪಡೀತಿದ್ದೇನೆ, ನಾನೇ ಪುಣ್ಯಶಾಲಿ ಅಂತ ದುರ್ಯೋಧನ ಹೇಳ್ತಾನೆ. ಆ ಕ್ಷಣದಲ್ಲಿ ಏನಾಗುತ್ತೆ ಅಂದರೆ ಪುಷ್ಪವೃಷ್ಟಿ ಆಗಿಬಿಡುತ್ತೆ. ಪುಷ್ಪವೃಷ್ಟಿ ಆದಾಗ ಇವನು ಪುಣ್ಯ ಮಾಡಿದ್ದಾನೆ, ಪುಣ್ಯಶಾಲಿ, ಇವನನ್ನು ಅನ್ಯಾಯವಾಗಿ ಕೊಂದಿವಲ್ಲ ಅಂತ ಅನುಮಾನ ಬರಬೇಕು ಇವನಿಗೆ. ಮಿಥ್ಯಾಜ್ಞಾನ ಸ್ಥಿರವಾಗಲಿ ಅಂಥೇಳಿ ಹಾಗೆ ಮಾಡಿದ್ದು ದೇವತೆಗಳು. ಪುಷ್ಪವೃಷ್ಟಿ ಮಾಡಿದ್ದು ಯಾಕೆ ಅಂದರೆ ದುರ್ಯೋಧನ ಹೇಳಿದ್ದು ಸರಿ ಅಂತ ಹೇಳಲಿಕ್ಕಲ್ಲ, ಇವನಿರ್ತಕ್ಕಂತಹ ಮಿಥ್ಯಾಜ್ಞಾನ ಸ್ಥಿರವಾಗಿರಲಿ, ಇವ ಅಂಧನ್ ತಮಸ್ಸೆ ಹೋಗಲಿ ಅಂತ ಪುಷ್ಪವೃಷ್ಟಿ ಮಾಡಿದ್ದಾರೆ. ಆದರೆ ಪುಷ್ಪವೃಷ್ಟಿ ಆಯ್ತಲ್ಲ, ನಾನು ಪುಣ್ಯಶಾಲಿ, ನಾನು ವೀರಸ್ವರ್ಗ ಪಡಿತೇನೆ ಅಂತ ಹೇಳಿ ಪುಷ್ಪವೃಷ್ಟಿ ಆಯ್ತಲ್ಲ, ಹಾಗಾದರೆ ನಾವು ಮಾಡಿದ ತಪ್ಪೇನು ಅಂತ ಸಂದೇಹ ಅನ್ನೋದು ಧರ್ಮರಾಜನಲ್ಲಿ ಬಲಿತಾ ಹೋಗ್ತದೆ. ಕೃಷ್ಣ ಧೃತರಾಷ್ಟ್ರ ಹತ್ರ ಬರ್ತಾನೆ. ಮಹಾರಾಜನಿಂದ 100 ಮಂದಿ ಮಕ್ಕಳು ಸತ್ತಿದ್ದು ಭೀಮಸೇನಿಂದ ಅಥವಾ ಪಾಂಡವರಿಂದ ಅಲ್ಲ, ನಿನ್ನ ತಪ್ಪು ನಿರ್ಧಾರಗಳಿಂದ, ನಿನ್ನ ತಪ್ಪು ರಾಜಕೀಯ ನಿರ್ಧಾರದಿಂದ ಈ ನಿನ್ನ 100 ಮಂದಿ ಮಕ್ಕಳು ಸತ್ತಿದ್ದಾರೆ. ಅದಾದಮೇಲೆ ದುರ್ಯೋಧನ ತೊಡೆ ಮುರಿದುಕೊಂಡು ರಣರಂಗದಲ್ಲಿ ಬಿದ್ದಿದ್ದಾನೆ ಅಂಥೇಳಿ ಇವರೆಲ್ಲ ಮಾತಾಡ್ಸ್ಲಿಕ್ಕೆ ಹೋಗ್ತಾರೆ. ಯಾರು? ಅಶ್ವತ್ಥಾಮ ದುರ್ಯೋಧನ ಸಂತೈಸಬೇಕು ಹೊರಡ್ತಾನೆ. ಪರಮಾತ್ಮ ಧೃತರಾಷ್ಟ್ರ ಬಳಿಗೆ ಹೋಗ್ತಾನೆ. ಅಶ್ವತ್ಥಾಮ ದುರ್ಯೋಧನ ನೋಡ್ಲಿಕ್ಕೆ ಹೋಗ್ತಾನೆ. ಅಶ್ವತ್ಥಾಮ ಯಾರು? ಅವನು ಹರಿ, ಕೃಷ್ಣ ಹರಿ, ಅವನು ಹರಿ ಧೃತರಾಷ್ಟ್ರನ ಬಳಿಗೆ ಹೋದರೆ ಅಶ್ವತ್ಥಾಮ ಅವನು ದುರ್ಯೋಧನ ನೋಡಲಿಕ್ಕೆ ಹೋಗ್ತಾನೆ. ದುರ್ಯೋಧನಿಗೆ ಒಂದೇ ಒಂದು ಸಮಾಧಾನ ಉಳಿದಿದೆ. ಏನಂದರೆ ಆ ಕ್ಷಣದಲ್ಲಿಯೂ ಕೂಡ ನೋಡಿ ಅವನ ದುಷ್ಟತನದ ಪರಾಕಾಷ್ಠೆ. ಅಶ್ವತ್ಥಾಮ ನನಗೆ ಸಮಾಧಾನ ಆಗಬೇಕು ಅಂತಾದರೆ ಇನ್ನೂ ಒಂದು ಅವಕಾಶ ಇದೆ ಅಂತ, ಅದು ಈಡೇರಿದರೆ ನಾನು ಪ್ರಾಣ ಬಿಡ್ತೇನೆ ಅಂತ. ಅದೊಂದು ಸಮಾಧಾನ ಆಗಬೇಕು ನನಗೆ. ನನ್ನ ಸಮಾಧಾನ ಆಗಬೇಕಾದ್ರೆ ನೀ ಅದನ್ನು ಮಾಡಬೇಕು. ಏನು ಮಾಡಬೇಕು? ಪಾಂಡವರ ಸಂತತಿಯನ್ನೆಲ್ಲ ನೀನು ಕೊಂದು ಬಿಡಬೇಕು. ನಾನಂತೂ ಆಳಲಿಲ್ಲ, ಇನ್ನು ಪಾಂಡವರು ಆಳ್ತಾರೆ, ಆದರೆ ಪಾಂಡವರ ಸಂತತಿ ಆಳಬಾರದು. ಕೊನೆಗೆ ನನ್ನ ಸಂತತಿಗೆ ರಾಜ್ಯ ಬರುವ ಹಾಗೆ ಆಗಬೇಕು. ಇಷ್ಟನ್ನು ನೀನು ಮಾಡಬೇಕು ಅಂತ ವಿನಂತಿ ಮಾಡ್ಕೋತಾನೆ ದುರ್ಯೋಧನ ಅಶ್ವತ್ಥಾಮನ ಹತ್ರ. ಅದಕ್ಕೋಸ್ಕರವಾಗಿಯೇ ನಿನ್ನನ್ನು ನಾನು ಈ ಮುಂದಿನ ಸೇನಾಪತ್ಯಕ್ಕೆ ಪಟ್ಟಗಡ್ತಾ ಇದ್ದೇನೆ ಅಂಥೇಳಿ ಅಲ್ಲೇ ರಣರಂಗದಲ್ಲಿ ಈ ಉಸುಕನ ತೆಗೆದುಕೊಳ್ತಾನೆ. ಉಸುಕನ ತೆಗೆದು ಅವನಿಗೆ ಅಭಿಷೇಕ ಮಾಡಿದಂತೆ ಮಾಡಿ, ಮುಂದಿನ ಎಲ್ಲ ಹೊಣೆಗಾರಿಕೆ ನಿನ್ನದು. ಎಲ್ಲ ಎಂದರೆ ಅವನ ದುರಾಲೋಚನೆ ಎಲ್ಲಿ ತನಕ ನೋಡಿ, ಎಲ್ಲ ಅಂದರೆ ಅಶ್ವತ್ಥಾಮ ತನ್ನ ಪತ್ನಿಯಿಂದ ಒಂದು ಸಂತಾನ ಪಡಿಬೇಕು ಅಂತ, ಭಾನುಮತಿಯಿಂದ ಒಂದು ಸಂತಾನ ಪಡಿಬೇಕು, ಮುಂದೆ ಅದು ರಾಜ್ಯವಾಡಬೇಕು. ಇದು ನನ್ನ ಕೊನೆಯ ಆಸೆ. ಆ ಆಸೆಯನ್ನು ನೀನು ನೆರವೇರಿಸುತ್ತಿ ಎಂಬ ಸುದ್ದಿ ನನಗೆ ಯಾವಾಗ ತಿಳಿಯುತ್ತೆ, ಆ ಕ್ಷಣದ ನಾನು ಪ್ರಾಣ ಬಿಡ್ತೇನೆ ಅಂತ ಹೇಳ್ತಾನೆ ದುರ್ಯೋಧನ. ಆದರೆ
ಅವ ತನ್ನ ಸಂತತಿಯ ಸುದ್ದಿ ತಿಳಿಯುವ ಮೊದಲೇ ಸತ್ತೋಗ್ಬಿಟ್ಟ. ಪಾಂಡವರ ಮಕ್ಕಳು ಸತ್ತರೆಂಬ ಸುದ್ದಿ ತಿಳಿದು ಪ್ರಾಣ ಬಿಟ್ಟ. ಬ್ರಹ್ಮಾಸ್ತ್ರ ಬಿಡುವಾಗ ಅವನ ಬ್ರಹ್ಮಚರ್ಯ ಭಂಗವಾಗ್ತದೆ. ಬಹಳ ವಿಚಿತ್ರ. ಅಷ್ಟು ಕಾಲ ತನಕ ಬ್ರಹ್ಮಚಾರಿ ಬದುಕಿದ್ದವ ಈಗ ಅವನು ಬ್ರಹ್ಮಚರ್ಯ ಕಳೆದುಕೊಂಡ ಅಶ್ವತ್ಥಾಮ. ಯಾಕೆ? ಈ ದುರ್ಯೋಧನ ಹೇಳಿದ ಮಾತನ್ನ ಒಪ್ಪಿಕೊಂಡ ಕ್ಷಣ ಇನ್ನೂ ಅವನು ಭಾನುಮತಿಯ ಸಂಘ ಮಾಡಿಲ್ಲ. ಭಾನುಮತಿಯಿಂದ ಸಂತತಿ ಪಡಿಬೇಕು ಅಂತ ಹೇಳಿದಾಗ ಆಯಿತು ಅಂದ ಅಷ್ಟೇ. ಹಾಗಾಗಿ ಅವನಿಗೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಬೇಕಾದ್ರೆ ಬ್ರಹ್ಮಚರ್ಯ ಭಂಗವಾಗ್ತದೆ. ಅಷ್ಟು ಕಾಲ ತನಕ ಬ್ರಹ್ಮಚಾರಿಯಾಗಿ ಬದುಕಿದವ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದಂತಹ ಅಶ್ವತ್ಥಾಮನಿಗೆ ಅದನ್ನು ಹಿಂತಿರುಗಿ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ. ಅರ್ಜುನನಿಗೆ ಬ್ರಹ್ಮಾಸ್ತ್ರ ತರಲಿಕ್ಕೆ ಸಾಧ್ಯ ಆಯಿತು. ಯಾಕೆ? ಅರ್ಜುನಿಗೆ ಅಂತಹ ಬ್ರಹ್ಮಚರ್ಯ ಇತ್ತು. ಇದೆಲ್ಲ ರಣರಂಗದಲ್ಲಿ ನಡೀತದೆ. ದುರ್ಯೋಧನ ಇನ್ನೂ ಸತ್ತಿಲ್ಲ. ದುರ್ಯೋಧನ ಊರು ಭಂಗ ಆಗಿದೆ. ಆ ಸಂದರ್ಭದಲ್ಲಿ ನಡೆದಂತಹ ಸಂಭಾಷಣೆ ಇದು. ಹೇಳ್ತಾನೆ ಒಂದು ಕೌರವರ ಪಡೆಯ 11 ಅಕ್ಷೋಹಿಣಿ ಸೈನ್ಯದಲ್ಲಿ 6 ಅಕ್ಷೋಹಿಣಿ ಸೇನೆಯನ್ನು ಭೀಮಸೇನ, 5 ಅಕ್ಷೋಹಿಣಿ ಸೇನೆಯನ್ನು ಅರ್ಜುನ, ಪಾಂಡವರ ಕಡೆಯ 7 ಅಕ್ಷೋಹಿಣಿ ಸೈನ್ಯದಲ್ಲಿ 4 ಅಕ್ಷೋಹಿಣಿ ಸೈನ್ಯವನ್ನು ಅಶ್ವತ್ಥಾಮ, ಉಳಿದ 3 ಅಕ್ಷೋಹಿಣಿ ಸೈನ್ಯ ದ್ರೋಣಾಚಾರ್ಯರು, ಕರ್ಣ, ದುರ್ಯೋಧನ, ಭಗತ ಹೀಗೆಲ್ಲ ನಾಶ ಮಾಡಿದ್ದಾರೆ. ಅಲ್ಲಿಗೆ ಮಹಾಭಾರತ ಸಂಗ್ರಾಮ ಮುಗಿದಿದೆ. ಯುದ್ಧ ಪರ್ವ ಮುಗಿದಿದೆ. ಪಾಂಡವರು ಯುದ್ಧದಲ್ಲಿ ಗೆದ್ದರು. ಯುದ್ಧ ಮುಗೀತು. ತೊಡೆ ಮುರಿದು ಬಿದ್ದಂತಹ ದುರ್ಯೋಧನನ ಯೋಗಕ್ಷೇಮ ವಿಚಾರಿಸಲಿಕ್ಕೆ, ಅನುಕಂಪ ತೋರಿಸಲಿಕ್ಕೆ ಅಶ್ವತ್ಥಾಮ ಏನು ಬಂದಿದ್ದ. ಅಲ್ಲೇ ಸರೋವರ ಇದೆ. ಅಲ್ಲೇ ಸರೋವರದಿಂದ ನೀರು ತರುವಷ್ಟು ಸಾಧ್ಯವಿಲ್ಲದೆ ಅವ ಮರಳಿನಿಂದಲೇ ಪಟ್ಟಾಭಿಷೇಕ ಮಾಡಿದ. ನೀನು ಉತ್ತರಾಧಿಕಾರಿ ಅಂಥೇಳಿ. ಪಾಂಡವರ ವಂಶವನ್ನು ನಿರ್ವಂಶ ಮಾಡೋದು ಒಂದು ಕೆಲಸ ಇದೆ, ಅದನ್ನು ನೀನು ಮಾಡಬೇಕು ಅಂತ ದುರ್ಯೋಧನ ವಹಿಸಿದ. ನೋಡಿ ಹೇಗಿದೆ. ಯುದ್ಧ ಪರ್ವ ಮುಗಿದ ಮೇಲೆ ಮುಂದೆ ಸೌಪ್ತಿಕ ಪರ್ವ ಬರ್ತದೆ ಇಲ್ಲಿ ಮಹಾಭಾರತದಲ್ಲಿ. ಪಾಶ್ಚಾತ್ಯರಲ್ಲಿ ಈ ದುರಂತ ನಾಟಕಗಳೇ ಇರೋದು. ನಾಟಕ ಕೊನೆ ಯಾವ ದುರಂತದಿಂದಲೇ ಯಾವಾಗಲೂ. ನಮ್ಮ ಭಾರತೀಯ ನಾಟಕ ಪರಂಪರೆ ಹಾಗಲ್ಲ. ಭಾರತೀಯ ನಾಟಕಗಳ ಸುಖಾಂತವಾಗಿ ಮುಗಿಯುವಂಥದ್ದು. ಇಲ್ಲಿ ಒಂದು ದುರಂತ ಇದು. ಪಾಶ್ಚಾತ್ಯರ ಪ್ರಭಾವದಿಂದ ಬಂದದ್ದು ಅಂತ ಹೇಳ್ತಾರೆ. ಈ ಸೌಪ್ತಿಕ ಪರ್ವದಲ್ಲಿ ಎಂತಹ ಘೋರವಾಗಿರತಕ್ಕಂತಹ ದುಷ್ಕೃತ್ಯ ನಡೆದು ಹೋಗ್ತದೆ. ಕುರುಕ್ಷೇತ್ರ ಯುದ್ಧ ಮುಗಿತು. ಭೀಷ್ಮರು ಬಿದ್ದರು. ಧರ್ಮಕ್ಕೆ ಜಯ ಆಯಿತು. ದ್ರೋಣರು ಬಿದ್ದರು. ಧರ್ಮಕ್ಕೆ ಜಯ ಆಯಿತು. ಪಾಂಡವರು ಗೆದ್ದರು. ಗೆದ್ದ ಪಾಂಡವರು ಮತ್ತೆ ಸೋತರು ಅಂತ ಹೇಳ್ಬೋದು. ಅಂತಹ ಒಂದು ದುರಂತ ಕುರುಕ್ಷೇತ್ರ ಯುದ್ಧದ ಅಂತ್ಯದಲ್ಲಿ ಆಗುತ್ತೆ. ಪಾಂಡವರನ್ನು ಗೆದ್ದರು ನಿಜ. ನಿಜವಾಗಿ ಪಾಂಡವರು ಗೆದ್ದದಲ್ಲ, ಗೆದ್ದು ಸೋತವರು. ಅಂತಹ ಒಂದು ಭಯಂಕರವಾಗಿರತಕ್ಕಂತಹ ಪರ್ವ, ಅಂತಹ ಭಯಾನಕವಾಗಿರತಕ್ಕಂತಹ ದುಷ್ಕೃತ್ಯ ಮುಂದೆ ನಡೆಯುತ್ತೆ. ಏನು ನಡೆಯುತ್ತೆ? ಈ ಅಶ್ವತ್ಥಾಮ, ಕೃಪಾ, ಕೃತವರ 3 ಜನ ಬಂದಿದ್ದಾರೆ. ದುರ್ಯೋಧನನ್ನ ಕಾಣಲಿಕ್ಕೆ ಬಂದಿದ್ದಾರೆ. ಸಾಯುವ ಮುಂಚೆ ನನಗೊಂದು ಸವಿಯಾದ ಒಂದು ಒಳ್ಳೆಯ ಸುದ್ದಿಯನ್ನು ತಿಳಿಸಿರಿ, ಇಲ್ಲಿ ಹೋದರೆ ನಾನು ಸಾಯುವುದಿಲ್ಲ. ಏನು ಒಳ್ಳೆಯ ಸುದ್ದಿ ಅಂದರೆ ಪಾಂಡವರ ವಂಶ ನಿರ್ವಂಶವಾಯಿತು ಒಂದು ಸುದ್ದಿ ಕೇಳಬೇಕು. ಅದನ್ನು ಕೇಳಿ ಆನಂದದಿಂದ ನಾನು ಸಾಯಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಯೋಚನೆಯಲ್ಲಿದ್ದಾನೆ.
ಅಂತೂ ಇಷ್ಟೆಲ್ಲ ಹೇಳಿದ ದುರ್ಯೋಧನ, ಇಷ್ಟೆಲ್ಲ ಮಾಡಬೇಕು ಅಂತ. ಸರಿ, ಏನು ಮಾಡಬೇಕು? ಇಲ್ಲದೆ ಹೋದರೆ ಅವ ಸಾಯಲ್ಲ, ಅವನೊಂದು ಶುಭ ಸಮಾಚಾರ ಮುಟ್ಟಿಸದೆ ಹೋದರೆ ಅವ ಸಾಯುವುದಿಲ್ಲ ಅಂಥೇಳಿ ಅಶ್ವತ್ಥಾಮ, ಕೃಪಾ, ಕೃತವರ್ಮ ಇವರೆಲ್ಲ ಆಲೋಚನೆ ಮಾಡ್ತಾ ಇದ್ದಾರೆ. ಪಾಂಡವರ ಶಿಬಿರ ಹತ್ತಿರ ಹೋಗಲಿಕ್ಕೆ ಭಯ ಅವರಿಗೆ, ಅಶ್ವತ್ಥಾಮ, ಕೃಪಾ, ಕೃತವರ್ಮ ಮೂವರಿಗೂ. ಈಗ ದುರ್ಯೋಧನ ಸಾಯಬೇಕು ಅಂತಾದರೆ ಅವನು ಹೇಳಿದಂತೆ ಮಾಡಬೇಕು. ಅವ ಹೇಳಿದಂತೆ ಮಾಡಬೇಕು ಅಂದರೆ ಪಾಂಡವರ ಶಿಬಿರಕ್ಕೆ ದಾಳಿ ಇಡಬೇಕು. ಪಾಂಡವರ ವಂಶ ನಿರ್ವಂಶವಾಗಿದೆ ಎನ್ನುವ ಸುದ್ದಿ ಕೇಳೋ ತನಕ ಅವನು ಸಾಯುವುದಿಲ್ಲ. ಅದಕ್ಕೋಸ್ಕರವಾಗಿ ಪಾಂಡವರ ಶಿಬಿರ ಹತ್ರ ಹೋಗಬೇಕು. ಅಲ್ಲಿ ಬರ್ತಾ ಇರಬೇಕಾದ್ರೆ ಭಯ, ತಮ್ಮ ಸುಳಿವು ಎಲ್ಲಿಯಾದರೂ ಭೀಮಾರ್ಜುನರಿಗೆ ಗೊತ್ತಾಗ್ಬಿಟ್ರೆ ಅಂತ ಶಿಬಿರದಿಂದ ದೂರ ಇದ್ದು ಒಂದು ಅರಣ್ಯ ಭಾಗಕ್ಕೆ ಹೋಗಿ ಅಲ್ಲಿ ನಿಲ್ತಾರೆ. ಹೇಗಾದರೂ ಹೊಂಚು ಹಾಕಿ ಇವರನ್ನು ನಾಶ ಮಾಡಬೇಕು ಅಂತ. ಇಡೀ ಶಿಬಿರವನ್ನು ನಾಶ ಮಾಡಬೇಕು, ಇಡೀ ಶಿಬಿರಕ್ಕೆ ಬೆಂಕಿ ಇಡಬೇಕು ಅಂತ ಈ ಮೂವರ ಆಲೋಚನೆ, ಅಶ್ವತ್ಥಾಮ, ಕೃಪಾ, ಕೃತವರ್ಮರದ್ದು. ಇತ್ತ ಕಡೆ ಏನಾಗ್ತಂದರೆ ಪಾಂಡವರು ತಮ್ಮ ಶಿಬಿರದಲ್ಲಿ ಇರಬೇಕಾಗಿತ್ತು. ಮುಂದೆ ಏನು ಆಗಲಿಕ್ಕಿದೆ ಎಂಬುದು ಅದು ಭಗವಂತನಿಗೆ ಮಾತ್ರ ಗೊತ್ತು. ಕೃಷ್ಣ ಹೇಳಿದ, ಇವತ್ತೊಂದು ದಿವಸ ನೀವು ಕೌರವರ ಶಿಬಿರದಲ್ಲಿ ಹೋಗಿ ಮಲ್ಕೊಳ್ಳಿ, ಪಾಂಡವರ ಶಿಬಿರದಲ್ಲಿ ಮಲ್ಕೊಳ್ಬೇಡಿ. ನೀವು 5 ಜನ ಪಾಂಡವರು ಕೌರವರ ಶಿಬಿರದಲ್ಲಿ ಮಲ್ಕೊಳ್ಳಿ ಅಂತ 5 ಜನ ಪಾಂಡವರನ್ನು ಕೌರವರ ಶಿಬಿರಕ್ಕೆ ಕಳಿಸ್ತಾನೆ. ತಾನು ಅಲ್ಲೇ ನಿಲ್ತಾನೆ. ಇಲ್ಲದೇ ಏನಾಗ್ತಾ ಇತ್ತು, ಪಾಂಡವರೇ ಅಶ್ವತ್ಥಾಮನಿಗೆ ಆಹುತಿ ಆಗುವ ಅಪಾಯ ಇತ್ತು. ಅದಕ್ಕೋಸ್ಕರವಾಗಿ ಕೌರವ ಶಿಬಿರಕ್ಕೆ ಅವರನ್ನು ಕಳಿಸ್ತಾನೆ. ಯಾರು ಅವತ್ತು ಸಾಯಬೇಕು ಅವ್ರನ್ನೆಲ್ಲ ಪಾಂಡವರ ಶಿಬಿರಕ್ಕೆ ಕಳಿಸ್ತಾನೆ. ಇದು ಮುಂದೆ ಆಗುವಂಥದ್ದು, ಅದು ಭಗವಂತನಿಗೆ ಗೊತ್ತಿದೆ, ಅವನ ಸಂಕಲ್ಪ ಅದು. ಸರಿ, ಅಶ್ವತ್ಥಾಮ ಬಂದ, ಆಯಾಸವಾಗಿದೆ, ದೊಡ್ಡ ಮರದ ಅಡಿಯಲ್ಲಿ ಕುಳಿತುಕೊಂಡಿದ್ದಾನೆ. ಯುದ್ಧದ ಆಯಾಸ ಕಾಡ್ತಾ ಇದೆ, ಕತ್ತಲೆ ಬೇರೆ ಆಗಿದೆ. ಆಮೇಲೆ ಕೃಪಾಚಾರ್ಯರಿಗೆ, ಕೃತವರ್ಮನಿಗೆ ನಿದ್ದೆ ಬಂತು, ಇವನಿಗೆ ನಿದ್ದೆ ಬರ್ತಾ ಇಲ್ಲ. ದುರ್ಯೋಧನ ಹೇಳಿದ ಕೆಲಸದ ಹೊಣೆಗಾರಿಕೆ ತನ್ನ ಮೇಲಿದೆ ಅಲ್ವಾ. ಮೇಲಾಗಿ ತನ್ನ ಅಪ್ಪನನ್ನು ಅನ್ಯಾಯವಾಗಿ ಕೊಂದವ್ರ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ ಇವನ ಆಲೋಚನೆ. ತಲೆಯಲ್ಲಿ ಯಾವುದೋ ಒಂದು ವಿಚಿತ್ರವಾದ ಒಂದು ಯೋಚನೆ ಕೂತ್ಕೊಂಡ್ರೆ ಸಾಮಾನ್ಯವಾಗಿ ಬೆಳಗ್ಗೆ ತನಕ ನಿದ್ದೆ ಬರಲ್ಲ ಯಾರಿಗೂ. ಅಂತಹ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ ಇಲ್ಲಿ. ನೋಡ್ತಾನೆ ಅವನು ಆ ಘಟನೆಯನ್ನು. ಮರದ ಕೆಳಗೆ ಕುಳಿತುಕೊಂಡಿದ್ದಾನೆ. ಮರದ ಮೇಲೆ ಕಾಗೆಗಳೆಲ್ಲ ಗೂಡು ಮಾಡಿದ್ದಾವೆ. ಕತ್ಲೆಯಲ್ಲಿ ಪಾಪ ಅವುಗಳಿಗೆ ಕಾಣಿಸೋದಿಲ್ಲ. ರಾತ್ರಿ ಹೊತ್ತು ಹಾಗೆ ಕಾಗೆ ಎಲ್ಲಿಯೂ ಕಾಣೋದಿಲ್ಲ, ಅವುಗಳಿಗೆ ಕಣ್ಣು ಕಾಣೋದಿಲ್ಲ ರಾತ್ರಿಯಲ್ಲಿ. ಹಾಗಾಗಿ ಒಂದು ಗೂಡು ಮಾಡಿದ್ದಾವೆ, ಕತ್ಲಾಗಿದೆ, ಅವುಗಳು ಏನು ಕಾಣಿಸ್ತಾ ಇಲ್ಲ. ಗೂಬೆಗಳಿಗೆ ಕತ್ಲಾದ ಮೇಲೆ ಕಾಣಿಸೋದು, ಗೂಬೆಗೆ ಹಗಲು ಕಾಣೋದಿಲ್ಲ, ಕಾಗೆಗಳಿಗೆ ರಾತ್ರಿ ಕಾಣೋದಿಲ್ಲ. ಹಾಗಾಗಿ ಅಲ್ಲಿ ಒಂದು ಗೂಬೆ ಬಂದಿತ್ತು. ಈ ಎಲ್ಲ ಕಾಗೆಗಳ ಗೂಡು ಮಾಡ್ಕೊಂಡಿದ್ದಾವಲ್ಲ ಕಾಗೆಗಳು, ಅಲ್ಲಿಗೆ ಒಂದು ಗೂಬೆ ಬಂದಿದೆ. ಗೂಬೆಗೆ ರಾತ್ರಿ ಹೊತ್ತಲ್ಲಿ ಕಾಣ್ತದೆ. ಅದು ಏನೋ ದ್ವೇಷ ಸಾಧನೆ ಮಾಡಲಿಕ್ಕೆ ಬಂದಿತ್ತು ಅಂತ ಕಾಣುತ್ತೆ. ಆ ಕಾಗೆಗಳನ್ನು ಕುಕ್ಕಿ ಕುಕ್ಕಿ ಕೊಲ್ಲಲಿಕ್ಕೆ ಪ್ರಾರಂಭ ಮಾಡಿತು. 100 ಕಾಗೆಗಳಿದ್ದರೂ ಕೂಡ ಒಂದು ಗೂಬೆಯನ್ನು ಎದುರಿಸಲಿಕ್ಕೆ ಆಗಲಿಲ್ಲ ಅವುಗಳಿಗೆ. ಆ ಒಂದು ಗೂಬೆಯನ್ನು ಎದುರಿಸಲಿಕ್ಕೆ ಆಗದೆ ಎಲ್ಲ ಕಾಗೆಗಳು ಸತ್ತು ಹೋದವು. ಈ ದೃಶ್ಯವನ್ನು ಅಶ್ವತ್ಥಾಮ ನೋಡ್ತಾ ಇದ್ದ. ಓ, ತಿಳಿತು, ಒಂದು ಗೂಬೆ 100 ಕಾಗೆಗಳಿಂದ ಕುಕ್ಕಿ ಕುಕ್ಕಿ ಕೊಲ್ಲಲಿಕ್ಕೆ ಸಾಧ್ಯ ಇದೆ. ನನಗೊಬ್ಬನಿಗೇನೆ ಇಷ್ಟೊಂದು ಜನರನ್ನು ನಾಶ ಮಾಡಲಿಕ್ಕೆ ಯಾಕೆ ಆಗುವುದಿಲ್ಲ? ಎಷ್ಟು ಜನ ಇದ್ದಾರೆ ಪಾಂಡವರ ಕಡೆ ಇರಲಿ, ಎಷ್ಟು ಜನ ಬೇಕಾದರೂ ಇರಲಿ, ಅವರು ಮಲ್ಕೊಂಡಿದ್ದರೆ ನಾನೊಬ್ಬನೇ ಅವರನ್ನು
ಚೆಚ್ಚಿ ಚೆಚ್ಚಿ ಕೊಲ್ಲಬಹುದಲ್ವಾ? ಇಷ್ಟೊತ್ತು ಕಾಡಿದ ಪ್ರಶ್ನೆಗೆ ಉತ್ತರ ಸಿಕ್ತು. ಸರಿ, ಕೃತವರ್ಮನನ್ನು ಕೃಪಾಚಾರ್ಯನ ಎಬ್ಬಿಸಿದ. ನಡ್ರಿ ಹೋಗೋಣ ಅಂತ, ನಮ್ಮ ಸೇಡು ತೀರಿಸ್ಕೊಳ್ಳೋಣ. ನನ್ನೊಂದು ಪರಿಹಾರ ಸಿಕ್ಕಿದ್ದೀಗ. ಒಂದು ಗೂಬೆಯಿಂದ ನಾನು ಪಾಠ ಕಲಿತೆ. ಬೆಳಗಾಗುವುದರೊಳಗೆ ಆರಾಮವಾಗಿ ಯುದ್ಧದ ಯೋಚನೆ ಮರೆತು ಮಲಗಿದ್ದಾರಲ್ಲ ಇವರು, ಅವ್ರನ್ನೆಲ್ಲ ಚಚ್ಚಿ ಚಚ್ಚಿ ಕೊಲ್ಲಬೇಕು, ಬೆಂಕಿ ಹಾಕಿ ಸುಟ್ಟು ಬಿಡಬೇಕು. ಅಲ್ಲಿದ್ದವರು ಅನೇಕ ಸೈನಿಕರು, ದುಷ್ಟದ್ಯುಮ್ನ, ಅವನ ಸೋದರನಾಗಿರ್ತಕ್ಕಂಥ ಶಿಖಂಡಿ, ಯುಧಾಮನ್ಯು, ಉತ್ತಮೌಜಸ್ಸು, ಜನಮೇಜಯ, ದೃಪದನ ಮಕ್ಕಳು. ಪಾಂಡವರನ್ನು ಮಾತ್ರ ಕರ್ಕೊಂಡು ಹೋಗಿದ್ದಾನೆ ಕೃಷ್ಣ. ಪಾಂಡವರ ಮಕ್ಕಳನ್ನು ಇಲ್ಲಿ ಬಿಟ್ಟಿದ್ದಾನೆ. ಈ ಪ್ರತಿವಿಂಧ್ಯ ಧರ್ಮರಾಜನ ಮಗ, ಸುತಸೋಮ ಭೀಮನ ಮಗ, ಶ್ರುತಕೀರ್ತಿ ಅರ್ಜುನನ ಮಗ, ಶತಾನಿಕ ನಕುಲನ ಮಗ, ಶ್ರುತಕರ್ಮ ಸಹದೇವನ ಮಗ. 5 ಜನ ಪಾಂಡವರ 5 ಮಕ್ಕಳಿದ್ದಾರೆ. ಪ್ರತಿವಿಂಧ್ಯ, ಸುತಸೋಮ, ಶ್ರುತಕೀರ್ತಿ, ಶತಾನಿಕ, ಶ್ರುತಕರ್ಮ. ಜೊತೆಗೆ ಪಾಂಚಾಲದ ಅನೇಕ ವೀರರಿದ್ದಾರೆ, ಸೈನಿಕರಿದ್ದಾರೆ. ಇಷ್ಟೇ ಅಲ್ಲ, ಅವರ ಶುಶ್ರೂಷೆಗೆ ಕೆಲವರು ದಾಸದಾಸಿಯರಿದ್ದಾರೆ. ಒಂದೇ ಶಿಬಿರ ಅಲ್ಲ, ಅನೇಕ ಶಿಬಿರಗಳಿವೆ ಅಲ್ಲಿ. ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ. ಯುದ್ಧದ ಯೋಚನೆ ಬಿಟ್ಟು ಹಾಯಾಗಿ ಮಡಗಿದ್ದ ಇಡೀ ಪಾಂಡವರ ಪಡೆಯನ್ನು ನಾನೊಬ್ಬನೇ ಬೆಂಕಿ ಹಾಕಿ ಕೊಚ್ಚಿ ಯಾಕೆ ಕೊಲ್ಲಬಾರದು ಅಂತ ಅಶ್ವತ್ಥಾಮ ಹೇಳ್ತಾನೆ. ಕೃಪಾಚಾರ್ಯರು ತಮ್ಮ ತಂಗಿಯ ಮಗ, ಕೃಪನ ಸಹೋದರಿ ಕೃಪಿ ದ್ರೋಣನ ಹೆಂಡತಿ, ಅಶ್ವತ್ಥಾಮನ ತಾಯಿ. ಆ ತಂಗಿಯ ಮಗನಿಗೆ ಬುದ್ಧಿ ಹೇಳ್ತಾರೆ. ಅಪ್ಪ, ಇದು ಸರಿಯಲ್ಲ, ಇದು ಒಳ್ಳೆ ಬುದ್ಧಿ ಅಲ್ಲ. ಮಲಗಿದ್ದವರನ್ನು, ನಿರಪರಾಧಿಗಳನ್ನು, ದಾಸಿಯರನ್ನು, ಮತ್ತು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳಿದ್ದಾರೆ, ಅಂಥವರ ಕಗ್ಗೊಲೆ ಅದು ದೊಡ್ಡ ಪಾತಕ, ಅದು ಮಹಾಪಾತಕ. ಅದನ್ನು ಮಾಡೋದು ಸರಿಯಲ್ಲ. ಅದಕ್ಕೆ ಅಶ್ವತ್ಥಾಮ ಹೇಳ್ತಾನೆ, ನನ್ನ ಅಪ್ಪನನ್ನು ಕೊಂದವರ ಮೇಲೆ ಸೇಡು ತೀರಿಸ್ಕೋಬೇಕು. ನನಗೆ ಆ ಸೇಡು ತೀರಿಸ್ಕೊಳ್ಳಿಕ್ಕೋಸ್ಕರ ಏನನ್ನು ಬೇಕಾದರೂ ನಾನು ಮಾಡಲಿಕ್ಕೆ ಸಿದ್ಧ. ಅದನ್ನು ಮಾಡಿದ್ದರಿಂದ ಯಾವ ನರಕ ಬೇಕಾದರೂ ಬರಲಿ, ಯಾವ ಜನ್ಮ ಬೇಕಾದರೂ ಬರಲಿ, ನಾನು ಸೇಡು ತೀರಿಸಿಯೇ ಸಿದ್ಧ ಅಂತ ಹೇಳ್ತಾನೆ. ಕೃಪಾಚಾರ್ಯರು, ಕೃತವರ್ಮ ಸಾಕಷ್ಟು ಬುದ್ಧಿವಾದ ಹೇಳ್ತಾರೆ. ಆದರೆ ಅಶ್ವತ್ಥಾಮನ ನಿರ್ಧಾರ ಅಚಲ. ನನಗೆ ಯಾರ ಬುದ್ಧಿವಾದ ಬೇಡ, ಅದರ ಅಗತ್ಯ ಇಲ್ಲ. ನನಗೆ ಬೆಂಬಲ ಕೊಡಬೇಕಂತಿದ್ರೆ ಬನ್ನಿ, ಇನ್ನೂ ನಿಮ್ಮಿಷ್ಟ, ನನ್ನನ್ನು ಮಾತು ತಡಿಬೇಡಿ ಅಂತ ಹೊರಟು ಬಿಡ್ತಾನೆ. ಕೊನೆಗೆ ಆ ಪಾಂಡವರ ವಂಶವನ್ನು ನಿರ್ವಂಶ ಮಾಡೋದರಲ್ಲಿ ಕೃಪಾಚಾರ್ಯರು ಕೂಡ ತಮ್ಮ ಅಳಿಯರಿಗೆ ನೆರವಾಗ್ತಾರೆ. ನೋಡಿ, ಮೋಹದ ಆವರಣ ಎಷ್ಟು ಭಯಾನಕ. ಪಾಂಡವರು ಕೃಷ್ಣ ಇಲ್ಲ ಅಂತ ತಿಳಿದ ಮೇಲೆ ಅಶ್ವತ್ಥಾಮ ಧೈರ್ಯವಾಗಿ ಬಂದಿದ್ದಾನೆ. ಪಾಂಡವರಿದ್ದರೆ ಬರ್ತಿರಲಿಲ್ಲ ಅವನು. ಪಾಂಡವರಲ್ಲಿ ಇಲ್ಲ, ಕೃಷ್ಣನೂ ಇಲ್ಲ. ಅವರಿದ್ದರೆ ಶಿಬಿರಕ್ಕೆ ನುಗ್ತಾ ಇರಲಿಲ್ಲ. ಅವರಿಗೆ ಬೇಕಾದದ್ದು ಪಾಂಡವರ ಮಕ್ಕಳು. ಅಶ್ವತ್ಥಾಮನಿಗೆ, ಕೃಪಾಚಾರ್ಯರಿಗೆ ಬೇಕಾದ್ದು ಪಾಂಡವರಲ್ಲ. ಪಾಂಡವರನ್ನೇನು ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ, ಅವರ ಮಕ್ಕಳು ಬೇಕಾಗಿದ್ದು. ಹೀಗೆ ಅಶ್ವತ್ಥಾಮ ಅಲ್ಲಿ ಪ್ರವೇಶ ಮಾಡ್ತಾನೆ, ದುಷ್ಟದ್ಯುಮ್ನನ್ನು ಕೊಂದು ಬಿಡ್ತಾನೆ. ಹಾಗೆ ಶಿಖಂಡಿ, ಯುಧಾಮನ್ಯು, ಉತ್ತಮೋಜಸ್ಸು ಅವರೆಲ್ಲರನ್ನು ಕೊಲ್ತಾರೆ. ಕೆಲವರು ಕಾಲು ಕತ್ತರಿಸಿ ಹಾಕ್ತಾರೆ, ಕೆಲವರು ಹೊಟ್ಟೆಯ ಕತ್ತಿ ಹಾಕ್ತಾರೆ, ಕೆಲವರು ಕೈ ಕತ್ತರಿಸಿ ಹಾಕ್ತಾರೆ. ಆಮೇಲೆ ಇಡೀ ಶಿಬಿರಕ್ಕೆ ಬೆಂಕಿ ಕೊಟ್ಟು ಬಿಡ್ತಾನೆ. ಹೆದರಿ ಹೊರಗೆ ಬರ್ತಾರೆ ಕೆಲವರು. ಬಂದವರನ್ನ ಕೃಪಾಚಾರ್ಯ ಮತ್ತು ಕೃತವರ್ಮ ಕೊಂದುಬಿಡ್ತಾರೆ ಹೊರಗಡೆಗೆ. ಎಂಥ ಒಂದು ನಿರ್ದಯವಾದ, ಅಮಾನುಷವಾಗಿರತಕ್ಕಂತಹ ಕ್ರಿಯೆ, ಎಂತಹ ದೊಡ್ಡ ದುರಂತ ನಾಟಕ. ಪಾಂಡವರ ಒಂದು ಅಳಿದುಳಿದ ಎಲ್ಲ ಪರಿವಾರ ನಾಶವಾಯಿತು. ಪಾಂಡವರ ಮಕ್ಕಳ ಸತ್ರು ಅಂತ ಗೊತ್ತಾದಾಗ ದುರ್ಯೋಧನಿಗೆ ಖುಷಿಯಾಗುತ್ತೆ, ಸಂತೋಷದಿಂದ ಜೀವ ಬಿಡ್ತಾನೆ. ಈ ಸುದ್ದಿ ಪಾಂಡವರಿಗೆ ಗೊತ್ತಾದರೆ ತಮ್ಮ ಕತೆ ಮುಗೀತು ಅಂಥೇಳಿ ಪುನಃ ಕಾಡಿನಲ್ಲಿ ಅಡಿ ಕುಳಿತುಕೊಳ್ಳಿಕ್ಕೆ ಈ ಮೂವರು, ಕೃಪಾ ಒಂದು ಕಡೆ ಹೋಗ್ತಾನೆ, ಕೃತವರ್ಮ ಒಂದು ಕಡೆ ಹೋಗ್ತಾನೆ,
ಅಶ್ವತ್ಥಾಮ ಮತ್ತೊಂದು ಕಡೆ ಹೋಗ್ತಾನೆ, ಒಂದೇ ಕಡೆ ಸೇರುವುದಿಲ್ಲ. ಪಾಂಡವರಿಗೆ ಹೇಗೆ ಗೊತ್ತಾಯಿತು. ಧೃಷ್ಟದ್ಯುಮ್ನ ತಲೆ ಕತ್ತರಿಸಿ ಕೊಂದಾಗ ಅವನ ಸಾರಥಿಗೆ ಎಚ್ಚರ ಆಗುತ್ತೆ. ತಕ್ಷಣ ಅವನು ಇನ್ನು ಇಲ್ಲಿ ನಿಂತರೆ ನನ್ನ ತಲೆ ಕಡಿತಾರೆ ಅಂತ ಅವನು ಪಾಂಡವರಿಗೆ ಹೋಗಿ ಹೇಳಬೇಕು ಅಂತ ಓಡಿ ಶಿಬಿರದ ಹೊರಕ್ಕೆ ಬಂದಾಗ ಕೃಪಾಚಾರ್ಯರು ಕೃತವರ್ಮ ಇವರಿಬ್ಬರು ಅಲ್ಲೇ ಕಾಯ್ತಾ ಇದ್ರು ಇದನ್ನು ಕೊಡಬೇಕು ಅಂತ. ಹೇಗೂ ಅವರು ಕಣ್ತಪ್ಪಿಸಿ ಓಡಿ ಹೋಗಿ ಪಾಂಡವರಿಗೆ ಸುದ್ದಿಯನ್ನು ತಿಳಿಸ್ತಾನೆ. ದ್ರೌಪದಿಗೆ ಸುದ್ದಿ ತಿಳಿಯಿತು. ಮೊದಲು ಭೀಮನ ಹತ್ರ ಹೇಳ್ತಾಳೆ, ಹೆಣ್ಮಕ್ಕಳನ್ನು ಕೊಂದಂತಹ ಆ ಪಾಪಿ ಕಥೆ ಮುಗಿಸ್ಬಿಡು ಅಂತ ಹೇಳ್ತಾಳೆ ದ್ರೌಪದಿ. ಅರ್ಜುನ ಹತ್ರ ಹೇಳಿದರೆ ಗೊತ್ತಿದೆ ಅರ್ಜುನ ಏನು ಮಾಡೋದಿಲ್ಲ. ಭೀಮ ಎಷ್ಟು ನಿಷ್ಠುರವಾಗಿ ದಂಡಿಸ್ತಾನೆ ಅಷ್ಟು ನಿಷ್ಠುರವಾಗಿ ಅರ್ಜುನ ದಂಡಿಸಲ್ಲ. ಯಾಕಂದರೆ ಅಶ್ವತ್ಥಾಮ ದ್ರೋಣಾಚಾರ್ಯ ಮಗ ಅಲ್ವಾ. ದ್ರೋಣಾಚಾರ್ಯರು ಅರ್ಜುನನ ಗುರುಗಳು. ತಪ್ಪು ಮಾಡಿದವರಿಗೆ ನಿರ್ದಯವಾಗಿ ಶಿಕ್ಷೆ ಕೊಡು ಅಂದರೆ ಇವರಿಬ್ಬರೇ, ಕೃಷ್ಣ ಮತ್ತು ಭೀಮ, ಇವರಿಬ್ಬರೇ. ಹಾಗಾಗಿ ದ್ರೌಪದಿ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು, ಅಶ್ವತ್ಥಾಮನನ್ನು ಮೀರತಕ್ಕಂತಹ ಒಬ್ಬ ವೀರನಿದ್ದರೆ ಅದು ನೀನೊಬ್ಬನೇ ಅಂತಾಳೆ. ಅದಕ್ಕೋಸ್ಕರ ನನ್ನಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾಳೆ. ತಕ್ಷಣವೇ ತಡ ಮಾಡದೆ ರಥದಲ್ಲಿ ಕುಳಿತು ಹೊರಟೇ ಬಿಡ್ತಾನೆ ಭೀಮಸೇನ. ಧರ್ಮರಾಜನಿಗೂ ಹೇಳಲಿಲ್ಲ, ಅರ್ಜುನನಿಗೆ ಹೇಳಲಿಲ್ಲ. ನಕುಲನ್ನು ಎಬ್ಬಿಸಿದ, ಗಾಡಿ ಸಜ್ಜು ಮಾಡು ಅಂತ ಹೇಳಿ ಹೊಡಿ ಗಾಡಿ ಅಂದ. ವೇಗವಾಗಿ ರಥವನ್ನು ಏರಿ ಹೊರಟೇ ಬಿಟ್ಟ. ಕೃಷ್ಣ ಧರ್ಮರಾಜನನ್ನು ಎಚ್ಚರಿಸ್ತಾನೆ, ನೋಡಯ್ಯ ಭೀಮಸೇನ ಹೊರಟು ಬಿಟ್ಟ, ಯಾರು ಹೇಳಿದೆ ಒಬ್ಬನೇ ಬೇರೆ ಹೋಗ್ತಾ ಇದ್ದಾನೆ, ನಿಮ್ಮ 5 ಜನ ಮಕ್ಕಳು ತೀರ್ಕೊಂಡು ಬಿಟ್ಟಿದ್ದಾರೆ, ಪುತ್ರ ಶೋಕದಿಂದ ಸೇಡು ತೀರಿಸಲಿಕ್ಕೆ ಹೊರಟಿದ್ದಾನೆ, ನಾವೀಗ ಅವನನ್ನು ಹೋಗ್ಲಿಕ್ಕೆ ಬಿಡಬಾರ್ದು, ಅವನೊಬ್ಬನೇ ಹೋದರೆ ಗೊತ್ತಲ್ಲ ಏನಂತ, ಅಶ್ವತ್ಥಾಮನ ಸ್ವಭಾವ ಗೊತ್ತಲ್ಲ, ಅಶ್ವತ್ಥಾಮನ ಸ್ವಭಾವ ಗೊತ್ತಿದೆ, ಭೀಮನ ಸ್ವಭಾವ ಗೊತ್ತಿದೆ ನಿನಗೆ. ಅಶ್ವತ್ಥಾಮ ದುಡುಕಿನ ಮನುಷ್ಯ, ದುಡುಕಿ ಏನು ಬೇಕಾದ್ರೂ ಮಾಡಿಬಿಡ್ತಾನೆ ಅವನು, ಅಂತಹ ಚಪಲ ಬುದ್ಧಿ, ಕ್ರೂರ ಸ್ವಭಾವ. ಅವ ಅದರಂತೆ ಏನು ಮಾಡ್ತಾನೆ, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿಬಿಡ್ತಾನೆ. ಅದಕ್ಕೆ ಈ ಭೀಮಸೇನ ಬ್ರಹ್ಮಾಸ್ತ್ರ ಮರ್ಯಾದೆಯನ್ನು ನಾನು ಉಳಿಸಬೇಕು. ಆದರೆ ಭೀಮ ಯಾವತ್ತೂ ತಲೆ ಬಗ್ಗಿಸೋನಲ್ಲ. ತಕ್ಷಣ ಹೊರಡು ಅಂತಾನೆ. ಸರಿ, ಕೃಷ್ಣ ರಥದಲ್ಲಿ ಅರ್ಜುನ ಕೂಡಿಸ್ಕೊಂಡು ಹೊರಟ. ಭೀಮನನ್ನು ನೋಡಿ ಅಶ್ವತ್ಥಾಮ ಕುದುರೆಗಳನ್ನು ವೇಗವಾಗಿ ಓಡಿಸಿದ. ಇವರು ಅಡ್ಡಿಸ್ಕೊಂಡು ಬೆನ್ನಟ್ಕೊಂಡು ಬರ್ತಾ ಇದ್ದಾರೆ ಅಂಥೇಳಿ ರಥವನ್ನು ಇನ್ನೂ ವೇಗವಾಗಿ ಓಡಿಸುವಂದ. ಅಶ್ವತ್ಥಾಮ ಸೆಟ್ಟಿನಿಂದ ಮುಂದಕ್ಕೆ ಹೋಗ್ತಾ ಮುಖ ತಿರುಗಿಸಿ ನೋಡ್ತಾನೆ, ಭೀಮ ಬೆನ್ನಟ್ಕೊಂಡು ಬರ್ತಾ ಇದ್ದಾನೆ. ಅವನ ರಥಗತಿ ತಪ್ಪಿಸಬೇಕು ಅಂತ ಬಾಣ ಬಿಡ್ತಾನೆ, ಆಗೋದಿಲ್ಲ. ಕೊನೆಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಆ ಕ್ಷಣದಲ್ಲೇ ಅಲ್ಲಿ ಕೃಷ್ಣ ಬರ್ತಾನೆ, ವೇದವ್ಯಾಸರು ಬರ್ತಾರೆ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಟ್ಟಿದ್ದಾನೆ ಅಶ್ವತ್ಥಾಮ. ಈಗ ಆ ಅಸ್ತ್ರಕ್ಕೆ ಭೀಮ ಮಡಿದರೆ ಮತ್ತೆ ಭೀಮನಿಗೆ ಗೌರವ ಇಲ್ಲ, ತಲೆ ಬಾಗಬಾರದು. ಅದಕ್ಕೆ ಅವನು ಯಾವತ್ತೂ ಜೀವರಕ್ಷಣೆಗೋಸ್ಕರ ತಲೆ ಬಾಗುವುದಿಲ್ಲ. ಅಥವಾ ಭೀಮ ಗೌರವಿಸದೇ ಇದ್ದರೆ, ಅಸ್ತ್ರ ವ್ಯರ್ಥವಾದರೆ ಅಸ್ತ್ರದ ಮರ್ಯಾದೆ ಹೋಗ್ತದೆ. ಆಗ ಕಷ್ಟ ಆಯ್ತು, ಏನು ಮಾಡಬೇಕೀಗ? ಅಂತಹ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿ ಆಗಿದೆ. ಆ ಅಸ್ತ್ರದ ಧ್ಯೇಯ ದೇವತೆ ನಾರಾಯಣ, ಗಾಯತ್ರಿ ಅದರ ಮಂತ್ರ. ಜಗತ್ತನ್ನು ಸೃಷ್ಟಿ ಮಾಡಿದವ ಯಾರವ? ಪರಮಾತ್ಮ, ಹೊರತು ಸೂರ್ಯ ಅಲ್ಲ. ಉಪಸಂಹಾರ ಮಾಡಬೇಕು. ಉಪಸಂಹಾರ ಮಾಡಲಿಕ್ಕೆ ಅಶ್ವತ್ಥಾಮನಿಗೆ ಆಗಲಿಲ್ಲ, ಅವನ ಬ್ರಹ್ಮಚರ್ಯ ನಾಶವಾಗಿದೆ. ಅರ್ಜುನಿಗೆ ಬ್ರಹ್ಮಚರ್ಯ ಇದೆ, ಸ್ವಧರ್ಮನಿಷ್ಠ. ಅದರಿಂದ ಅರ್ಜುನ ಉಪಸಂಹಾರ ಮಾಡ್ತಾನೆ. ಪಾಂಡವರು ಬೇಕಾದ ಬದುಕಲಿ, ಆದರೆ
ಉತ್ತರೆಯ ಗರ್ಭದಿಂದ ಅಸ್ತ್ರವನ್ನು ಹಿಂತೆಗೆದಿಲ್ಲ ಅಂತಂದ್ಬಿಡ್ತಾನೆ ಅಶ್ವತ್ಥಾಮ. ವೇದವ್ಯಾಸರು ಹೇಳ್ತಾರೆ, ಕೃಷ್ಣ ಹೇಳ್ತಾನೆ, ಎಷ್ಟು ಹೇಳಿದ್ರು ಕೂಡ ಕೇಳೋದಿಲ್ಲ. ಪಾಂಡವರು ಸಂತತಿ ನಿಸ್ಸಂತತಿ ಆಗಲೇಬೇಕು ಅಂತ ಹಠ ಹಿಡಿದ. ಆ ಕೃಷ್ಣ ಹೇಳ್ತಾನೆ, ಅಶ್ವತ್ಥಾಮನ ಶಕ್ತಿ ದೊಡ್ಡದೋ ಕೃಷ್ಣನ ಶಕ್ತಿ ದೊಡ್ಡದೋ ಅಂತ ಜಗತ್ತೆಲ್ಲ ನೋಡಲಿ. ಆಯ್ತು, ನೀನು ಸಾಯಿಸು, ನೀನು ಉತ್ತರೆಯ ಗರ್ಭವನ್ನು ಸಾಯಿಸು, ನಾನು ಅದನ್ನು ಬದುಕಿಸ್ತೇನೆ. ಪಾಂಡವರ ಸಂತತಿ ಈ ದೇಶವನ್ನು ಆಳಬಾರದು ನಿನ್ನ ಸಂಕಲ್ಪ ಅಲ್ಲ. ಪಾಂಡವರ ಸಂತತಿ ಈ ದೇಶವನ್ನು 2000 ವರ್ಷಗಳ ಕಾಲ ಆಳಬೇಕು ಅಂತ ನನ್ನ ಕೃಷ್ಣನ ಸಂಕಲ್ಪ. ಪಾಂಡು ಸಂತತಿ ನಾಶ ಆಗಬಾರ್ದು ಅಂತ ಅಶ್ವತ್ಥಾಮ ಯಾವತ್ತೂ ಬಯಸಲೇ ಇಲ್ಲ. ಹಾಗಾಗಿ ಆ ಉತ್ತರೆಯ ದೇಹದೊಳಗೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ. ಆ ಉತ್ತರೆಯ ಮೃತ ಶಿಶು, ಆ ಮೃತ ಶಿಶುವನ್ನೇ ಆ ಉತ್ತರೆ ಹೆರ್ತಾಳೆ. ಕೃಷ್ಣನ ಬದುಕಿಸ್ತಾನೆ. ಅದಕ್ಕಂದೇ ಪರೀಕ್ಷಿತನಿಗೆ ವಿಷ್ಣುರಾತ ಅಂತ ಹೆಸರು ಬಂತು. ಅವಾಗ ಹೇಳ್ತಾನೆ, ನೀನು ಸೋತು ಪರಾಜಿತನಾದವ, ಆದ್ದರಿಂದ ನಿನ್ನ ದೇಹದಲ್ಲಿ ಸಹಜವಾಗಿರ್ತಕ್ಕಂಥ ಹಸಿವು ಬಾಯಾರಿಕೆ ಇಲ್ಲದಂತೆ ಮಾಡತಕ್ಕಂಥ ಒಂದು ಮಣಿ ಇದೆ, ಅದನ್ನು ಕೊಡು, ಸೋಲಿನ ಸಂಕೇತವಾಗಿ ಅದನ್ನು ಕೊಡು ಅಂತ ವೇದವ್ಯಾಸರು ಕೃಷ್ಣ ಹೇಳ್ತಾರೆ ಅಶ್ವತ್ಥಾಮನಿಗೆ. ಕೃಷ್ಣ ಶಾಪ ಕೊಡ್ತಾನೆ, ನೀನು ಪಾಂಡವರ ಸಂತತಿ ನಾಶವಾಗಬೇಕಂತ ಮಾಡ್ತಾ ಇದ್ದೀಯಾ. ಪಾಂಡವರ ಸಂತತಿ ನಾಶ ಆಗೋದಲ್ಲ, ಪಾಂಡವರ ಸಂತತಿ ಈ ಭೂಮಿಯಲ್ಲಿ ಇರೋ ತನಕ ಯಾರಿಗೂ ನಿನ್ನ ಮುಖ ತೋರಿಸಬೇಡ. ಅಲ್ಲಿಯ ತನಕ ನಿನ್ನ ಮೈಯೆಲ್ಲ ಗಾಯಗಳಾಗಿ ಕೀವು ಬಂದು ವಾಸನೆಯಿಂದ ನಿನ್ನ ಹತ್ತಿರ ಯಾವ ಮನುಷ್ಯರು ಬರಬಾರದು. ಆ ರೀತಿಯಲ್ಲಿ ಕೃಷ್ಣ ಅಶ್ವತ್ಥಾಮನಿಗೆ ಶಾಪವನ್ನು ಕೊಡ್ತಾನೆ. ಹೀಗೆ ಮಹಾಭಾರತ ಯುದ್ಧ ಹೀಗೆ ಮುಗಿಯುತ್ತೆ. ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವ ಎಲ್ಲರೂ ಮರಳಿ ಬರ್ತಾರೆ. ಧರ್ಮರಾಜನ ಒಪ್ಪಿಗೆಯಂತೆ ಭೀಮಸೇನ ಆ ದಿವ್ಯಮಣಿಯನ್ನು ದ್ರೌಪದಿ ಕೊಟ್ಟರೆ ಹೇಳ್ತಾನೆ, ನಿನ್ನ ಮಕ್ಕಳನ್ನು ಕೊಂದ ಅಶ್ವತ್ಥಾಮನನ್ನು ಗೆದ್ದು ತಂದಂತಹ ಮಣಿ ಇನ್ನು ಮುಂದೆ ನಿನ್ನ ಮಣಿ. ಆತನನ್ನು ಸೋಲಿಸಿ ಕೊಲ್ಲದೆ ಬಿಟ್ಟಿದ್ದೇವೆ, ಯಾಕೆಂದರೆ ಅವನು ನಮ್ಮ ಗುರುಪುತ್ರ. ಆಗ ದ್ರೌಪದಿ ಹೇಳ್ತಾಳೆ, ನನ್ನ ಮಕ್ಕಳನ್ನ ಕೊಂದದ್ದಕ್ಕೆ ಪ್ರತೀಕಾರ ಮಾಡಿದಿರಿ, ನನಗೆ ಅಶ್ವತ್ಥಾಮನು ಗುರುಸ್ಥಾನೀಯನೇ, ಆದ್ದರಿಂದ ಮಣಿಯನ್ನು ನಾನು ತೊಡಬೇಕಾದ ಕಾರಣ ಇಲ್ಲ, ಮಹಾರಾಜನೇ ಆ ಮಣಿಯನ್ನು ಧರಿಸಲಿ ಅಂತ ಹೇಳ್ತಾಳೆ. ಇಷ್ಟು ವಿಚಾರ ಅಲ್ಲಿ ಸೌಪ್ತಿಕ ಪರ್ವದಲ್ಲಿ ಬರ್ತಕ್ಕಂಥ ವಿಚಾರ, ಅದನ್ನು ಈ ಒಂದು ಪದ್ಯದಲ್ಲಿ ನಿರೂಪಣೆ ಮಾಡ್ತಾರೆ. ನಾರಿ ರೋದನ ಕೇಳಿ ಮನ ಮರುಗಿ ಗುರುಸುತನ ಹಾರ್ಹಿಡಿಯ ಶಿರೋರತ್ನ ಕಿತ್ತಿ ತೆಗೆದ, ನೀರೊಳಗಿದ್ದ ದುರ್ಯೋಧನನ ಹೊರಗೆಡಹಿ ಉರುದ್ವಯವ ತನ್ನ ಗದೆಯಿಂದ ಮುರಿದ. ಈ ವಿಚಾರವನ್ನು ಮತ್ತೆ ಹೇಳ್ತಾರೆ. ಹೀಗೆ ಈ ಒಂದು ಪದ್ಯದ ಅರ್ಥಾನುಸಂಧಾನದೊಂದಿಗೆ ಇಂದಿನ ಈ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.